ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಚಿರು? ಮೊದಲೆಲ್ಲ ಈ ಮದುವೆನೇ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದವನು ಈಗ ಮದುವೆ ಒಪ್ಕೊಂಡಿದ್ಯಾ? ಹೇಳಪ್ಪ ಚಿರು, ನಿಮ್ಮ ಮತ್ತೆ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಆದರೆ ಒಂದಂತೂ ನಿಜ, ನಾವು ಮದುವೆ ಆಗೋವಾಗ ದೀಪ ಅವ್ರ ತಂದೆ ತಾಯಿ ನಾನು ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ನಂಬಿಕೆ ಮೇಲೆ ಮದುವೆ ಮಾಡಿಕೊಟ್ಟಿದ್ದಾರೆ. ನಾನು ಇವರು ಎಷ್ಟು ದಿನ ಒಟ್ಟಿಗೆ ಇರ್ತೀವೋ ಗೊತ್ತಿಲ್ಲ, ಆದರೆ ಇರೋವರೆಗೂ ನಾನು ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗಿರೋದು ನನ್ನ ಕರ್ತವ್ಯ. ನೋಡೋಣವಾ? ನೋಡ್ದ ಸೌಂದರ್ಯ, ನಿನ್ಗೆ ಎದುರುತ್ರ ಕೊಡೋ ಬಟ್ಟಿಗೆ ಬೆಳೆದಿದ್ದಾನೆ. ಮೊದ್ಲೆಲ್ಲ ಹೋಗ್ಬೋದಾ ಅಂತ ಕೇಳ್ತಿದ್ದ, ಈಗ ಹೋಗ್ ಬರ್ತೀನಿ ಅಂತ ಹೇಳ್ತೀಯಾನೆ. ಇದಕ್ಕೆಲ್ಲ ಕಾರಣ ಆ ಮನೆ ಹೊಳಿ ದೀಪಾನೇ. ಯಾಕೆ ಹೆಂಗ್ ನೋಡ್ತಾ ಇದ್ರ ನನ್ನ? ನೀನ್ ನಂಗೆ ಹೇಗ್ ಸಿಕ್ಕಿದ್ರಿ ಅಂತ ಯೋಚನೆ ಮಾಡ್ತಿದ್ದೀನಿ. ಈಗ ಅದೆಲ್ಲ ಬೇಕಾ? ಬೇಡ ಬೇಡ, ಸುಮ್ಮನೆ ನನ್ಗನ್ಸೋ ಪ್ರಕಾರ ಯಾವುದೋ ಒಂದ್ ಜನ್ಮದಲ್ಲಿ ನೀನ್ ನಂಗೆ ಸಿಗ್ಲಿ ಅಂತ ತಪಸ್ ಮಾಡಿದ್ದೆ ಅನ್ಸುತ್ತೆ. ಅದಕ್ಕೆ ಈ ಜನ್ಮದಲ್ಲಿ ನಿಮ್ಮಂತ ರಾಜ್ಕುಮಾರ ಸಿಕ್ಕಿದ್ರು. ಆದ್ರೆ ನಿಮ್ ಪಾಲಿಗೆ ನಾನ್ ರಾಜ್ಕುಮಾರಿ ಅಲ್ಲ ಅಲ್ವಾ? ಇದಾಗೋಯ್ತು ಬಿಡ್ರಿ. ಈಗ ಯಾಕ್ರಿ ಕಂಪಾರಿಸನ್ ಅಲ್ಲ? ಹಸ್ಬೆಂಡು, ಇವತ್ತು ನೀವ್ ಏನೋ ಬೇರೆ ತರ ಕಾಣಿಸ್ತಿದ್ದೀರಾ. ನಾನ ಏನಿಲ್ಲ, ನಾನು ಡೈಲಿ ಕಾಣಿಸೋ ತರನೇ ಕಾಣಿಸ್ತಾ ಇದ್ದೀನಿ. ನಿಮ್ಗೆ ಯಾಕೆ ಹಂಗ ಕಾಣಿಸ್ತಿದ್ದೀನೋ ಗೊತ್ತಿಲ್ಲ. ಇವತ್ ನಿಮ್ ಕಂಡ್ರೆ ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಓಹೋ, ಅದ್ರ ನನಗ ಖುಷಿ ಇಲ್ವೇ? ಹಸ್ಬೆಂಡು, ನೀವ್ ನನ್ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ತಾನೇ ಈ ತರ ಹೇಳ್ತಿರೋದು. ಆದ್ರೆ ನಾನ್ ನಿಮ್ಮನ್ನ ಹಸ್ಬೆಂಡು ಅಂತ ಕರೆದಾಗ ಯಾಕೆ ನನ್ನನ್ನು ತಡಿಯಲ್ಲ? ನಿಮ್ಗೂ ಖುಷಿ ಆಗತ್ತೆ ತಾನೆ? ನೀವ್ ಹಸ್ಬೆಂಡು ಅಂತ ಕರೆಯೋದನ್ನ ಕೇಳಿ ಖುಷಿ ಪಡಕ್ ನೀವೇ ನನ್ನ ಗರ್ಲ್ ಫ್ರೆಂಡಾ? ಅದಕ್ಕಿಂತ ಹೆಚ್ಚು. ಓ, ಹೆಂಡತಿ ಅಂತನಾ? ಹೌದು. ಅದು ನಿಮಗೆ, ನನಗಲ್ಲ. ಆಯ್ತಾಯ್ತು, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಈಗ ಹಂಗ್ ಕರಿಬೇಡಿ ಅಂದ್ರೆ ಸುಮ್ಮನೆ ಇರ್ತೀರಾ ನೀವು? ಖಂಡಿತ ಇಲ್ಲ. ಈಗ ಹಸ್ಬೆಂಡು ಅಂತ ಕರೆಸ್ಕೊಳ್ಳೋದ್ರ ಬದಲು ಕಾಲ್ ಚೆಂಡು, ಚಿನಿ ದಾಂಡು ಅಂತ ನಿಮ್ ಕೈ ಕರ್ಸ್ಕೊಳ್ಳೋದು ಯಾಕೆ? ಎಲ್ಲರ ಮುಂದೆ ಮರ್ಯಾದೆ ಕಳ್ಕೊಳ್ಳೋದು ಯಾಕೆ? ಅದಕ್ಕೆ ಏನೋ ಒಂದು ಕರ್ಕೊಳ್ಳಿ ಅಂತ ಸುಮ್ಮನಿದೆ. ಆಯ್ತು ಬಿಡಿ, ಒಂದಲ್ಲ ಒಂದಿನ ನೀವ್ ನನ್ನನ್ನ ಇಷ್ಟಪಡೋ ಸಮಯ ಬಂದೇ ಬರುತ್ತೆ. ಆ ಟೈಮ್ ಬರ್ಬೇಕು ಅಂದ್ರೆ ನೀವು ಮೊದಲು ಸೈಲೆಂಟ್ ಆಗಿ ಕೂತ್ಕೋಬೇಕು. ಆಯ್ತು, ಸುಮ್ಮನೆ. ನೀವ್ ಹೇಳಿ ದೇವಸ್ಥಾನ ಬಂತು. ಲಾಸ್ಟ್ ಟೈಮ್ ಊರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಹೋಗೋಣ ಅಂತ ಹೇಳಿದ್ರಿ. ಆ ಕಾಲ ಕೂಡ ಬಂದಿರಲಿಲ್ಲ, ಈಗ ಕೂಡ ಬಂತು. ಹೇಳಿರಿ. ಏನ್ರಿ ನೀವು ಇಷ್ಟು ದೂರ ಗಿಣ್ತೀರಾ? ಕಿಂಡಿಲ್ಲ ಹಸ್ಬೆಂಡು, ಪ್ರೀತಿಯಿಂದ ಮುಟ್ಟಿದೆ ಅಷ್ಟೇ. ನೀವು ಪ್ರೀತಿಯಿಂದ ಮುಟ್ಟಿದ್ರೆ ನೋವಾಗಲ್ಲ ನನಗೆ. ಸಾರಿ. ಆಯ್ತು, ಹೇಳಿರಿ. ಹಸ್ಬೆಂಡು 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 ಎದ್ದೇಳಿ. ಹಸ್ಬೆಂಡು ಹಸ್ಬೆಂಡು ಆಯ್ತಾಯ್ತು, ನೀರ್ ಮಾತ್ರ ಹಾಕ್ಬೇಡಿ. ಏನಿದೆ ಹಸ್ಬೆಂಡು? ಹುಡುಗಾಟನ? ಪ್ರಜ್ಞೆ ತಪ್ಪಿದ್ದೀರ ಅಂತ ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಸುಮ್ಮನೆ ಡೌ ಮಾಡಿದೆ. ಓ, ಇದೆಲ್ಲ ಬರುತ್ತಾ ನಿಮ್ಗೆ? ಹೋರಿ, ಯಾವ್ಯಾವ ಟೈಮ್ಗೆ ಏನೇನು ಮಾಡ್ಬೇಕೆಲ್ಲ ಬರುತ್ತೆ. ನೀವು ಮಾತ್ರ ಅಚ್ಚುತ ಸೇರ್ಕೊಂಡು ನನಗೆ ಯಾಮಾರ್ಸಿದ್ರಿ. ಅದಕ್ಕೆ ಆಯ್ತು. ಹೆಂಗಿತ್ತು ಚಮಕ? ಹೋಗಿ ಹಸ್ಬೆಂಡು, ನಾನು ನಿಮ್ ಜೊತೆ ಆಯ್ತು, ಬಿಡ್ಕೊಳ್ರಿ. ನೋಡಿ, ನಿಮ್ಗೆ ನನ್ನ ಅವಶ್ಯಕತೆ ಎಷ್ಟಿದೆಯೋ ನಂಗೆ ಗೊತ್ತಿಲ್ಲ, ಆದ್ರೆ ನಂಗೆ ನಿಮ್ಮ ಅವಶ್ಯಕತೆ ತುಂಬಾನೇ ಇದೆ. ಅವ್ರ ಮನೆ ಬಿಟ್ಟು ಬಂದಿರೋ ನಾನು ನಿಮ್ಮನ್ನು ತುಂಬಾ ಹಚ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ನಂಬಿಕೆನ ಹಾಳು ಮಾಡ್ಬಿಡಿ. ಆಯ್ತು, ಸುಮ್ಮನಿರಿ. ಮಾತೆತ್ತಿದ್ರೆ ಸಾಕು ಎಮೋಷನಲ್ ಡೈಲಾಗ್ ಹೊಡೆದ್ಬಿಡ್ತೀರಾ. ಅಷ್ಟೊಂದು ನನ್ನ ಮೇಲೆ ಡಿಪೆಂಡ್ ಆಗಿರೋರು ಯಾಕೆ ನಂಗೆ ಇನ್ನೊಂದು ಮದುವೆ ಮಾಡ್ಸಕೊಳ್ರಿ?
ಇದಕ್ಕೆಲ್ಲ ಉತ್ತರ ಇಲ್ಲ ನಿಮ್ಮ ಹತ್ರ. ನನ್ನಿಂದ ಆಗಿರೋ ತಪ್ಪಿಗೆ ನಾನು ಕ್ಷಮೆ ಕೇಳಿದ್ದೀನಲ್ವಾ ಹಸ್ಬೆಂಡು. ಆಯ್ತಾಯ್ತು, ಯಾವುದು ಅತಿ ಆಗಬಾರ್ದು, ಎಲ್ಲ ಒಂದು ಲಿಮಿಟಲ್ಲಿ ಇರಬೇಕು. ಅರ್ಥ ಆಯ್ತಾ? ಏನಮ್ಮ ನೀನು ಹಿಂಗೆ ಬಂದಿದ್ಯಾ? ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಮಡಿಯಾಗಿ ಬರ್ಬೇಕು ತಾನೆ? ನೆಕ್ಸ್ಟ್ ಟೈಮಿಂದ ಕರೆಕ್ಟಾಗಿ ಬರ್ತೀನಿ. ದೇವಸ್ಥಾನಕ್ಕೆ ಹಂಗೆಲ್ಲ ಬರಬಾರ್ದು. ಸರಿ ತಗೋ ಹೋಗ್ ಸ್ನಾನ ಮಾಡಲ್ಲ ಏನೂ ಇಲ್ಲ, ಹಂಗೆ ಬರ್ತಾರೆ ದೇವಸ್ಥಾನಕ್ಕೆ. ಏನ್ ಬೇಬಿ, ನಿನ್ ಡ್ರೈವರ್ ಕೆಲಸ ಇಷ್ಟು ಬೇಗ ಮುಗಿತಾ? ಅಮ್ಮ ಅಮ್ಮ. ಹಾ ಬಂದೆಪ್ಪ. ಬಾಪ. ನನ್ನ ಸೊಸೆ ನನಗೆ ಸಹಾಯ ಮಾಡ್ತಿದ್ದಾಳೆ ಅಂತೆಲ್ಲ ಇದೇನಾ? ನಾನು ಯಾರಿಗೂ ಸಹಾಯ ಮಾಡ್ತೀನಿ ಅಂತ ಹೇಳಿಲ್ವಲ್ಲ, ನಾನು ಎದ್ದಿದ್ದೆ ಈಗ. ಮಧ್ಯಾಹ್ನ ಎದೊಳೋದು ಹೆಣ್ಮಕ್ಳ ಲಕ್ಷಣ ಅಲ್ಲ. ಅದರಿಂದ ಮನೆಗೆ ಒಳ್ಳೇದಾಗಲ್ಲ ಅನ್ನೋ ಬುದ್ಧಿ ಹೇಳ್ಕೊಳಮ್ಮ ಇವ್ರಿಗೆ. ಹೌದಾ ಅತ್ತೆ? ನನ್ನಿಂದ ಈ ಮನೆಗೆ ಒಳ್ಳೇದಾಗಲ್ವಾ? ಅವನ್ ಮಾತಾಡ್ದಂತ ಬೇಜಾರು ಮಾಡ್ಕೋಬೇಡಮ್ಮ. ಹಲ್ಲುಜ್ಜೋದಕ್ಕೆ ಒಂದು ಜಾಗ ಇದೆ, ಅದನ್ನ ಬಚ್ಚಿನ ಮನೆ ಅಂತಾರೆ. ಯಾವ ಕೆಲಸ ಎಲ್ಲಿ ಮಾಡಬೇಕು ಅಲ್ಲೇ ಮಾಡಬೇಕು. ಈ ಮನೆ ನಾನು ಇಷ್ಟ ಬಂದಂಗೆ ಇರ್ತೀನಿ, ಅದರಿಂದ ನಿನಗೆ ಕಷ್ಟ ಆಗೋದಾದ್ರೆ ನನ್ನ ಕಣ್ ಮುಂದೆನೆ ಬರಬೇಡ ಬಿಡು. ಮಾತಾಡ್ಬೇಡಮ್ಮ, ಅವನಿಗೂ ಬೇಜಾರಾಗುತ್ತಲ್ವಾ? ನಿಮ್ಮ ಮಗ ಹೇಳಿದ ಮಾತಿಂದ ನನಗೆ ಬೇಜಾರಾದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಮಾತಿಂದ ಅವನಿಗೆ ಬೇಜಾರಾಗಬಾರ್ದ ಅತ್ತೆ? ಹಾಗಲ್ಲಮ್ಮ ನಾನು ಹೇಳಿದ್ದು. ನಮ್ಮ ಮನೇಲೂ ನಾನು ಹೀಗೆ ಇರ್ತಿದ್ದೆ, ನಿಮ್ಗೋಸ್ಕರ ನಂತನನ ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ನರಸಿಂಹ ಹೋಗ್ಲಿ ಬಿಡಪ್ಪ, ಅವಳಿಗೆ ಹೇಗೆ ಬೇಕೋ ಹಾಗಿರ್ಲಿ. ಜಯರಮಣ, ಕೇಬಲ್ ದುಡ್ಡು ಕೊಡಿ. ಅವರು ಮನೆಯಲ್ಲಿಲ್ಲ, ನಾಳೆ ಪೂಜೆ ಬೇರೆ ಇದೆ, ನಾಡಿದ್ದು ಬಂದು ತಗೊಂಡು ಹೋಗಪ್ಪ. 2 ತಿಂಗಳಿಂದ ಹೀಗೆ ಹೇಳ್ತಿದ್ದೀರಾ. 2 ವಾರ ನೋಡ್ತೀನಿ, ಇಲ್ಲಾಂದ್ರೆ ಕೇಬಲ್ ಕಟ್ ಮಾಡ್ಬಿಡ್ತೀನಿ. ಹಾಗೆಲ್ಲ ಕೋಪ ಮಾಡ್ಕೋಬೇಡಿ ಇವ್ರೆ. ನಮ್ಮ ಅತ್ತೆ ಹೇಳಿದ್ರಲ್ವಾ ಕೊಡ್ತಾರೆ ಅಂತ. ಇನ್ ಕೇಸ್ ಅವ್ರು ಕೊಡ್ಲಿಲ್ಲ ಅಂದ್ರೆ ಮುಂದಿನ ತಿಂಗಳದು ಸೇರಿಸಿ ನಾನೇ ಕೊಡ್ತೀನಿ. ಆಗ್ಬೋದಾ? ಸರಿ. ಹೋಗಮ್ಮ, ನಿನ್ನ ಮುಖ ತೊಳ್ಕೊಂಡು ಬಾ, ಊಟ ಮಾಡುವಂತೆ. ಓಕೆ ಅತ್ತೆ. ಯಾಕಮ್ಮ ಸುಳ್ಳು ಹೇಳ್ದೆ? ಇನ್ನೇನು ಮಾಡಲಿ, ಅವಳು ಮಲ್ಕೊಂಡಿದ್ಲು. ಆ ಥರ ಹೇಳಿದ್ರೆ ನೀನು ಕೋಪ ಮಾಡ್ಕೊಳ್ತೀಯ ಅಂತ ಹಾಗಂದೆ ನಾನು. ಅವಳು ಮಾಡೋದಕ್ಕೂ ನೀನು ಹೇಳೋದಕ್ಕೂ ಸರಿಯಾಗಿದೆ. ಸರಿ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಾ. ಏನಪ್ಪ ಹುಡುಗಿನೆಲ್ಲ ನೋಡಿದ್ಯಾ? ಈ ಹುಡುಗಿನ ಈಗ ತಾನೇ ಪ್ರಸಾದ ಕೊಟ್ಟು ಕಳಿಸ್ದೆ. ಗಲೀಜಾಗಿ ಬಂದಿದ್ಲು ಸರ್, ಸ್ನಾನ ಮಾಡಿಲ್ಲ ಏನಿಲ್ಲ, ನಾನೇ ಬೈದು ಕಳಿಸ್ದೆ. ಯಾವ ಕಡೆ ಹೋದ್ಲು? ಈ ಕಡೆ ಹೋದ್ಲು.
ಯಾಕ್ರಿ? ಏನೂ ಇಲ್ಲ ಅಜ್ಮನ್. ಬನ್ನಿ ಮತ್ತೆ. ದೇವಸ್ಥಾನಕ್ಕೆ ಬಂದಾಗಿಂದ ಒಳ್ಳೆ ಅವಾಗವಾಗ ಜರ್ಕ್ ಹೊಡಿತಾ ಇದ್ದೀರಲ್ಲ, ಏನಾಯ್ತು? ಏನಿಲ್ಲ ಹಸ್ಬೆಂಡ್. ಕೇಳಿದ್ರೆ ಏನೂ ಇಲ್ಲ ಅಂತೀರ. ಎಲ್ಲ ಆರಾಮಾಗಿದೆ ತಾನೆ? ಹ್ಞೂ. ಬನ್ನಿ ಮತ್ತೆ. ಅಯ್ಯೋ ಅತ್ತೆ, ಏನಿದು? ರಾಗಿ ಮುದ್ದೆ. ನನಗಿದೆಲ್ಲ ಇಷ್ಟ ಆಗಲ್ಲ. ಇದ್ರ ಕಲರ್ ನೋಡಿದ್ರೇನೆ ಯಕ್ ಅನ್ಸುತ್ತೆ. ಅಯ್ಯೋ, ಹಾಗೆಲ್ಲ ತಿನ್ನೋದನ್ನ ಬಣ್ಣದಲ್ಲಿ ಅಳಿಬಾರ್ದಮ್ಮ. ಇದೊಳ್ಳೆ ಕತೆ ಆಯ್ತಲ್ಲ ನಿಮ್ದು. ನನಗಿದನ್ನೆಲ್ಲ ತಿಂದು ಅಭ್ಯಾಸ ಇಲ್ಲ, ನಾನೇನ್ ಮಾಡ್ಲಿ? ಸರಿ ಅಂಬುಜ, ಮುದ್ದೆ ತಗೊಳ್ಳಿ, ಅನ್ನ ಹಾಕು. ವಾಟ್? ರೈಸಾ? ನಂಗೆ ರೈಸ್ ಎಲ್ಲ ಬೇಡ. ಸಂಜನಾ, ಮತ್ತೇನ್ ತಿಂತೀಯಮ್ಮ? ನಾನು ತಿನ್ನೋದು ಚಪಾತಿ, ಎಗ್ ರೋಲ್, ಚಿಕನ್ ರೋಲ್, ಪನ್ನೀರ್, ಸಮ್ ಸಾರ್ಟೆಡ್ ವೆಜೀಸ್ ಆ್ಯಂಡ್ ರೋಟಿ ಕರಿ, ದಾಲ್ ಕಿಚಡಿ ಇದನ್ನೆಲ್ಲ ತಿಂತೀನಿ. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಸಮ್ ವೆಜಿಟೇಬಲ್ ಸೂಪ್, ಗ್ರೀನ್ ಟೀ ಇದನ್ನೆಲ್ಲ ಕುಡಿಯೋದು. ಅದಕ್ಕೆ ನೀನಿಷ್ಟು ಸಣ್ಣಕ್ಕೆ ಬೆಳ್ಳಕ್ಕಿರೋದು ಅಲ್ವಾ? ಹೌದು, ನಾನು ಯಾವಾಗಲೂ ಡಯಟ್ ಮೇಂಟೈನ್ ಮಾಡ್ತೀನಿ. ಅದಕ್ಕೆ ಅಲ್ವಾ ನನ್ನ ಗಂಡನೂ ನನ್ನನ್ನು ಇಷ್ಟಪಟ್ಟಿದ್ದು ಅಲ್ವಾ ಬೇಬಿ? ಹೆಣ್ಣಿಗೆ ಬೇಕಾಗಿರೋದು ಅಂದ ಚಂದ ಅಲ್ಲ, ಒಳ್ಳೆ ಗುಣ. ಅಂದವಾಗಿರೋ ಹುಡುಗಿರಿಗಿಂತ ಒಳ್ಳೆ ಸಂಸ್ಕಾರ ಇರೋ ಹುಡುಗಿರಿಗೆ ಗೌರವ ಜಾಸ್ತಿ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನನಗೀ ಮನೆಯಲ್ಲಿ ಮರ್ಯಾದೆ ಇಲ್ಲ ಅಂತಿದ್ಯಾ? ಬೇಜಾರಾಗಬೇಡಮ್ಮ, ಇವತ್ತೊಂದಿನ ಅನ್ನ ಸಾರು ತಿನ್ನು. ಬೇಕಾದರೆ ನಾಳೆಯಿಂದ ನಿಮ್ಗೆ ಏನು ಬೇಕೋ ಅದು ಮಾಡಿಕೊಡ್ತೀನಿ. ಅಮ್ಮ, ಹಸ್ವಿರೋರಿಗೆ ಏನು ಕೊಟ್ಟರು ತಿಂತಾರೆ, ಇಲ್ದಿರೋರಿಗೆ ಅಮೃತ ಕೊಟ್ಟರು ಬೇಡ ಅಂತಾನೆ ಅನ್ಸೋದು. ಒಬ್ರು ಹೊಂದ್ಕೊಂಡು ಹೋಗ್ಬೇಕು. ನೀನು ಸುಮ್ಮನೆ ಇರು. ಸಂಜನಾ, ನಾಳೆ ನಿಮ್ಮಿಬ್ಬರು ಮದುವೆ ಪ್ರಯುಕ್ತ ಪೂಜೆ ಇಟ್ಕೊಂಡಿದ್ದೀವಿ. ನೀನೆಲ್ಲೂ ಹೊರಗಡೆ ಹೋಗ್ಬೇಡಮ್ಮ. ಅತ್ತೆ, ನಾಳೆ ನನ್ನ ಪ್ಲಾನ್ಸ್ ಏನಿರುತ್ತೆ ಅಂತ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ. ಮನೇಲೇ ಇರ್ತೀನಿ ಅನ್ನೋ ಗ್ಯಾರಂಟಿ ನೀವು ಇಟ್ಕೋಬೇಡಿ. ಏಯ್, ನಾಳೆ ಪೂಜೆ ಇದೆ ಅಂತ ಹೇಳ್ತಿದ್ದಾರೆ ತಾನೆ, ಆದ್ರೂ ಗೊತ್ತಿಲ್ಲ ಅಂತ ಯಾಕೆ ಹೇಳಬೇಕು? ತಂದೆ ತಾಯಿ ಸ್ಥಾನದಲ್ಲಿ ಹೇಳೋರಿಗೆ ಹೇಗೆ ಮರ್ಯಾದೆ ಕೊಡ್ಬೇಕಂತ ಗೊತ್ತಿಲ್ವಾ? ನೀವು ಅಪ್ಪ ಅಮ್ಮ ಹೇಳ್ಕೊಡಿಲ್ವಾ ನಿಂಗೆ? ನಮ್ಮ ಅಪ್ಪ ಅಮ್ಮನ ಬಗ್ಗೆನೇ ಮಾತಾಡ್ತೀಯಾ? ಯಾವನಿಗೆ ಬೇಕು ಈ ಊಟ? ಸಂಜೆ ಸಂಜೆ ಲೋ, ನೀನ್ ಬೈದಿದ್ದಕ್ಕೆ ಪಾಪ ಅವ್ಳು ಊಟನೇ ಮಾಡದೆ ಹೋದ್ಲಲ್ಲೋ. ಅವ್ಳ ಜೊತೆ ಹೆಂಗ್ ಮಾತಾಡ್ಬೇಕು ಅಂತಾನೂ ಗೊತ್ತಿಲ್ವೇನೋ ನಿನ್ಗೆ? ಈ ವಿಷಯಕ್ಕೆ ತಲೆ ಹಾಕ್ಬಿಡತ್ತೆ. ಓಹೋ, ನೀನ್ ಚಿಕ್ಕವನಿದ್ದಾಗ ನೀನ್ ಅಂಡು ತೊಳಿಯಕ್ಕೆ ಅತ್ತೆ ಬೇಕಾಗಿತ್ತು, ಈಗ ನಾನ್ ಮಾತಾಡಂಗಿಲ್ವಾ? ಆಯ್ತು ಬಿಡಪ್ಪ.
ಏನೋ ಗಂಡ ಹೆಂಡತಿ ಚೆನ್ನಾಗಿರ್ಲಿ ಅಂತ ಬುದ್ಧಿ ಹೇಳಕ್ ಬಂದ್ರೆ ನನಗೆ ಬೈತೀಯ, ಮಾತಾಡ್ಬೇಡ ಅಂತೀಯ. ಸರಿ, ಏನಾದ್ರೂ ಬಡ್ಕೋ, ನನ್ಗೇನು. ನಿನ್ ಬುದ್ಧಿಗೆ ಏನೋ ಆಗಿದೆ. ತಿನ್ನ ಕೂತಿರೋ ಹೆಣ್ಮಗಳನ್ನ ಬೈದ್ ಕಳಿಸ್ತಲ್ಲ ನೀನು. ಅವಳಿಗಿರೋ ದುರಹಂಕಾರ ಕಮ್ಮಿ ಆಗಿ ಹೊಟ್ಟೆ ಹಸಿದ್ರೆ ಅವಳೇ ಹುಡ್ಕೊಂಬಂದು ಕೇಳ್ತಾಳೆ. ನೀನು ಸಮಾಧಾನವಾಗಿರು, ಸಾಂಬಾರು ಬಿಡಿಸು. ನೀವ್ಯಾಕೆ ಈ ಥರ ಮುಖ ಮುಚ್ಕೊಂಡಿದ್ದೀರಾ? ಹುಷಾರಿಲ್ವಾ? ಔಷಧಿ ಏನಾದರೂ ತಗೊಳ್ಳಿ. ಬನ್ರಿ. ಏನಾಯ್ತು? ಏನೂ ಇಲ್ಲ. ಸಂಜು, ಏನು ತಿಂತಾ ಇದೆಯಾ? ಗೋಬಿ ಮಂಚೂರಿಯನ್, ಜಿಲೇಬಿ, ಸಮೋಸ, ಇನ್ನೂ ಆರ್ಡರ್ ಮಾಡಿದ್ದೀನಿ. ಸಮ್ ವೆಟ್ ಸ್ಯಾಲಡ್, ನ್ಯಾಚೂಸ್ ಆ್ಯಂಡ್ ವ್ರಾಪ್ಸ್ ಆಲ್ಸೋ. ಸಾಕು ಸಾಕು ಸಾಕು. ನನಗೂ ಜೀವನದಲ್ಲಿ ಇದನ್ನೆಲ್ಲ ತಿನ್ನಬೇಕು ಅಂತ ತುಂಬ ಆಸೆ ಇದೆ. ದುಬೈಲಿರೋ ನನ್ನ ಗಂಡನಿಗೂ ಇದನ್ನೆಲ್ಲ ತಿನ್ನೋ ಆಸೆ ಇದೆ ಅಂತ ಹೇಳಿದ್ದೀನಿ. ಕಳಿಸಿದ್ರೆ ಹಾಳಾಗುತ್ತೆ, ನಾನು ಬಂದಾಗ ತರ್ತೀನಿ, ಸುಮ್ಮನೆ ಇರು ಅಂದಿದ್ದಾರೆ. ಮನೇಲಿ ಹೇಳಿದ್ರೆ ನಮ್ಮಣ್ಣ ರುದ್ರ ತಾಂಡವ ತಾಳ್ಬಿಡ್ತಾನೆ. ನಿಮಗೂ ಬೇಕಾ? ಇದೆಲ್ಲ ನಿಮಗೆ ಬೇಕು ಅಂದರೆ ನಾನು ಹೇಳ್ದಂಗೆ ಕೇಳಬೇಕು. ಬೇಡಮ್ಮ ತಾಯಿ, ಮನೇಲಿ ಏನಾದರೂ ಗೊತ್ತಾದ್ರೆ ತುಂಬ ಕಷ್ಟ. ಹಾಗಾದರೆ ಇದೆಲ್ಲ ನಿಮಗೆ ಸಿಗಲ್ಲ ಬಿಡಿ. ಯಾಕಮ್ಮ ಸಂಜು ಹಿಂಗೆ ನಾನು ಹೊಟ್ಟೆ ಉರಿಸ್ತೀಯ? ನಾನು ಹೇಳ್ದಂಗೆ ಕೇಳಿದ್ರೆ, ನಾನು ಹೇಳ್ದಂಗೆ ಮಾಡಿದ್ರೆ ಈ ತಿಂಡಿ ಮಾತ್ರ ಅಲ್ಲ, ಇನ್ನೇನೇನೋ ಕೊಡಿಸ್ತೀನಿ. ಹೌದಾ? ಆದರೆ ನಮ್ಮ ಅಣ್ಣ ಮತ್ತೆ ನರಸಿಂಹಂಗೆ ಗೊತ್ತಾದ್ರೆ ಕಷ್ಟ. ಅವ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ, ನಾನು ಮ್ಯಾನೇಜ್ ಮಾಡ್ತೀನಿ. ಹೌದಾ? ಹಾಗಾದ್ರೆ ನೀನು ಏನು ಹೇಳಿದ್ರು ಮಾಡ್ತೀನಮ್ಮ. ಇದು ತಗೊಳ್ಳ? ತಗೊಳ್ಳಿ ತಗೊಳ್ಳಿ. ತುಂಬ ಚೆನ್ನಾಗಿದೆ ಕಣಮ್ಮ. ಅವಾಗವಾಗ ಈ ಥರದನ್ನ ತರಿಸ್ತಾ ಇರೋ, ನಾನು ನಿನ್ನ ಜೊತೆ ಕುತ್ಕೊಂಡು ತಿಂತೀನಿ, ಸರಿನಾ? ನಾನು ಬಿಟ್ಟು ತಿನ್ಬೇಡ. ಸಂದು, ಏನು ಈ ಕನ್ನಡಕ ನಿಂದ? ಹೌದು, ನಂದೆ. ತುಂಬ ಚೆನ್ನಾಗಿದೆ. ಬೇಕಾ? ತಗೊಳ್ಳಿ. ಹೆಂಗೆ ಕಾಣಿಸ್ತೀನಿ? ನೀವು ಕಲ್ಪನಾ ಲೋಕಕ್ಕೆ ಹೋಗಲ್ಲ ಅಂದರೆ ನಿಜ ಹೇಳ್ತೀನಿ. ಆಯ್ತಾಯ್ತಮ್ಮ, ಹೋಗಲ್ಲ. ಸ್ವಲ್ಪ ಸ್ಲಿಮ್ ಆದರೆ ಸಿನಿಮಾ ಹೀರೋಯಿನ್ ಥರನೇ ಕಾಣಿಸ್ತೀರಾ. ನಿಜವಾಗ್ಲೂನಾ? ನೀನು ಬೆಳಗ್ಗೆ ಹೇಳಿದ್ಯಲ್ಲ ನಾನು ಲಿಪ್ಸ್ಟಿಕ್ ಹಾಕೊಂಡಾಗ, ಅವಾಗ ನಾನು ಕಲ್ಪನಾ ಲೋಕಕ್ಕೆ ಹೋಗಿದ್ನಲ್ಲ, ಆವಾಗಲೇ ಅಂದ್ಕೊಂಡೆ ನಾನು ಸ್ವಲ್ಪ ನಿಂತರನೆ ಸಣ್ಣಕ್ಕಾದ್ರೆ ಹೀರೋಯಿನ್ ಆಗ್ಬಿಡ್ಬೋದು ಸಿನಿಮಾದಲ್ಲೋ ಸೀರಿಯಲಲ್ಲೋ ಅಂತ. ಸಣ್ಣಗಾಗಕ್ಕೆ ಏನಾದರೂ ಐಡಿಯಾ ಕೊಡ್ತೀಯಾ? ಅದಕ್ಕೂ ಮುಂಚೆ ನಾನು ಹೇಳ್ದಂಗೆ ಕೇಳ್ತೀನಿ ಅಂತ ನೀವು ನನಗೆ ಕಮಿಟ್ ಆಗಿದ್ದೀರಾ, ಅದನ್ನು ಮರಿಬೇಡಿ. ಈ ಅಂಬುಜ ಮಾತು ಕೊಟ್ರೆ ಮುಗೀತು, ಅದ್ರಾಗೆ ನಡ್ಕೋತಾಳೆ. ಹಾ, ನೀನು ಏನು ಹೇಳಿದ್ರು ಶಿರಸಾ ವಹಿಸಿ ಪಾಲಿಸ್ತೀನಿ ಕಣಮ್ಮ. ಹಾ, ಇನ್ನೊಂದು ಸಮೋಸ ತಗೊಳ್ಳ? ಎಲ್ಲ ತಗೊಂಡು ಹೋಗಿ.
ಹತ್ರ ಸರಿಯಾಗಿ ಸಿಕ್ಕಾಕೊಂಡಿದ್ದ. ಏನೇ ಯಾರೋ ಹುಡುಗಿ ಬಂದಿ ನಮ್ಗೆಲ್ಲ 100 ರೂಪಾಯಿ ಹಾಕಿದ್ಲು, ನಿನಗೆ ಮಾತ್ರ 500 ರೂಪಾಯಿ ಹಾಕಿದಾಳೆ. ಏನ್ ಗೊತ್ತಿರೋ ಹುಡುಗಿನಾ? ಯಾವಳ ನನ್ಗೆ ಗೊತ್ತಿಲ್ಲ. ಸರಿ, ನಂಗೆ 100 ರೂಪಾಯಿ ಕೊಡು. 500 ರೂಪಾಯಿ ತಗೋ. ಏನ್ ಭಿಕ್ಷೆ ಬೇಡಿದ್ರು ದುಡ್ಡಿನ ಮೇಲೆ ಇಷ್ಟೊಂದು ಅಹಂಕಾರ ತೋರಿಸ್ತೀಯಾ? ನೀನು ಕೊಟ್ಟೆ ತಾನೆ, ಉಪದೇಶ ಮಾಡಕ್ ಬರ್ಬೇಡ. ನರಸಿಂಹ ಅವರು ಸಂಜನಾ ಅವ್ರನ್ನ ಮದುವೆ ಆಗಿ ನನಗೇನೋ ನ್ಯಾಯ ಸಿಗಂಗೆ ಮಾಡಿದ್ರು. ಆದರೆ ಅವ್ರಿಗವ್ರನ್ನ ಮದುವೆ ಆಗಿ ಇಷ್ಟ ಇತ್ತೋ ಇಲ್ವೋ ಅಲ್ವಾ? ಹಸ್ಬೆಂಡು ಅವಳು ಕಂಡ್ರೆ ಅಣ್ಣಂಗೆ ಮೊದ್ಲಿಂದಾನೇ ಇಷ್ಟ ಅಲ್ವಾ? ಹೌದಾ? ಅಣ್ಣ ಇಷ್ಟಪಡ್ತಿರೋ ಬೆಳ್ಳಿಂಗ್ಳ ಬಾಲೆ ಅವಳೆ ತಾನೆ. ಹೌದಲ್ವಾ? ಕರೆಕ್ಟ್. ನೋಡಿ, ನಂಗೆ ಈ ಮ್ಯಾಟ್ರ್ಗಳು ನೆನಪೇ ಇರಲ್ಲ. ಹಂಗಾರೆ ಅವ್ರ ಮದುವೆ ಆಗಿದ್ದು ಒಳ್ಳೇದಾಯ್ತು. ಹೌದು, ಅಣ್ಣ ಸಂಜನಾ ಜೊತೆ ಖುಷಿಯಾಗಿದ್ರೆ ಸಾಕು. ಚೆನ್ನಾಗಿದಾರಲ್ವಾ? ಅಷ್ಟು ಸಾಕು.